NSS ಕ್ಯಾಂಪ್ ಯುವ ಪೀಳಿಗೆ ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಬೇಕು. ಸಮಾಜ ಸೇವಕ ಅಬ್ದುಲ್ ರೆಹಮಾನ್ ಕರೆ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಮೊರಬನಹಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜು ವತಿಯಿಂದ ರಾಷ್ಟ್ರೀಯ ಸ್ವಯಂ ಸೇವಾ ಯೋಜನೆ ವತಿಯಿಂದ ವಿಶೇಷ ಶಿಬಿರ ಆಯೋಜಿಸಲಾಗಿತ್ತು. ಶಿಬಿರದಲ್ಲಿ ವ್ಯಕ್ತಿತ್ವ ವಿಕಸನ ಮತ್ತು ಸಮಾಜ ಸೇವೆಯ ಮಹತ್ವ ಕುರಿತು ಸಮಾಜ ಸೇವಕರು ಹಾಗೂ ಸ್ನೇಹಿತರ ಬಳಗದ ಅಧ್ಯಕ್ಷರಾದ ಅಬ್ದುಲ್ ರೆಹಮಾನ್ ಅವರು ವಿಶೇಷ ಉಪನ್ಯಾಸ ನೀಡಿದರು. ಪ್ರತಿಯೊಬ್ಬರೂ ಸ್ವಯಂ ಆರೋಗ್ಯದ ಕುರಿತು ಕಾಳಜಿ ಹೊಂದಿರಬೇಕು. ಅದಕ್ಕಾಗಿ ವೈಯಕ್ತಿಕ ಸ್ವಚ್ಛತೆ ಪಾಲಿಸಬೇಕು. ಮನೆಯ ಹೊರಗಿನ ವಾತಾವರಣದಲ್ಲಿ ಸ್ವಚ್ಛತೆ ಕಾಪಾಡಿಕೊಳ್ಳಬೇಕು. ತದನಂತರ ಗ್ರಾಮ ಅಥವಾ ನಗರ ಸ್ವಚ್ಛತೆ ಬಗ್ಗೆ ಕಾಳಜಿ ಹೊಂದಬೇಕು. ಅಂದಾಗ ಮಾತ್ರ ದೇಶವೇ ನೈರ್ಮಲ್ಯದಿಂದ ಇರಲು ಸಾಧ್ಯವೆಂದರು. ಈಗಿನ ಯುವ ಪೀಳಿಗೆಯೇ ನಾಳಿನ ಭವಿಷ್ಯದ ಭವ್ಯ ಉಜ್ವಲ ಭಾರತದ ನಿರ್ಮಾತೃಗಳಾಗಿದ್ದಾರೆ. ಉದ್ಯೋಗ ಹೊಂದುವುದು ಮಾತ್ರವಲ್ಲ, ಸಮಾಜ ಸೇವಾ ಮನೋಭಾವ ಮೈಗೂಡಿಸಿಕೊಳ್ಳಬೇಕೆಂದು ಕರೆ ನೀಡಿದರು. ತಮ್ಮ ಅಮೂಲ್ಯ ಸಮಯ ವ್ಯರ್ಥ ಮಾಡಬಾರದು. ಸನ್ನಡತೆ ಹಾಗೂ ನಿರಂತರ ಉತ್ತಮ ವ್ಯಾಸಂಗ ಯಶಸ್ವಿ ವಿದ್ಯಾರ್ಥಿಯಾಗಲು ಸಹಕಾರಿ. ಈ ಮೂಲಕ ವಿದ್ಯಾರ್ಥಿಗಳು ತಮ್ಮ ಉಜ್ವಲ ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕು. ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಯಾಗಿ ಹೆಮ್ಮರವಾಗಿ ಬೆಳೆದು ನಿಲ್ಲಬೇಕು. ಸಮಾಜಕ್ಕೆ ಜನಸಾಮಾನ್ಯರಿಗೆ ಹಾಸರಿಯಾಗಿ ನಿಲ್ಲಬೇಕು. ಹೆತ್ತವರಿಗೆ ಪೋಷಕರಿಗೆ ಗೌರವ ತಂದುಕೊಡಬೇಕು ಎಂದರು. ಪ್ರತ್ಯಕ್ಷ ದೇವರುಗಳೆಂದರೆ ತಂದೆ ತಾಯಿಗಳು. ಅವರನ್ನು ಗೌರವದಿಂದ ಪ್ರೀತಿಸಬೇಕು, ಅವರನ್ನೇ ಆರಾಧಿಸಬೇಕು. ಯುವ ಪೀಳಿಗೆ ದೇಶ ಪ್ರೇಮವನ್ನ ಮೈಗೂಡಿಸಿಕೊಳ್ಳಬೇಕು. ಸಾಮಾಜಿಕ ಸೇವೆ, ನಾಡು ನುಡಿ, ದೇಶದ ಬಗ್ಗೆ ಕಾಳಜಿ ಹೊಂದಿರಬೇಕೆಂದರು. ತಾವು ಜೀವನದ ನಿರ್ವಹಣೆಗೆ ಉದ್ಯಮ ಅವಲಂಬಿಸಿದ್ದು, ಪ್ರವೃತ್ತಿಯಲ್ಲಿ ಸಮಾಜ ಸೇವಕರಾಗಿದ್ದು ತಮಗೆ ಸಮಾಜ ಸೇವೆಯಿಂದಲೇ ಆತ್ಮತೃಪ್ತಿ ಎಂದರು. ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ಕಾಲೇಜಿನ ಪ್ರಾಂಶುಪಾಲರಾದ ಕೆ ರಾಘವೇಂದ್ರರವರು ವಹಿಸಿದ್ದರು. NSS ಶಿಬಿರಾಧಿಕಾರಿ MC ಜಗದೀಶ್, ಕಚೇರಿ ಅಧೀಕ್ಷಕರಾದ N ಪೆದ್ದಣ್ಣ, ಮೆಕ್ಯಾನಿಕಲ್ ವಿಭಾಗದ T ಜಗದೀಶ್ ವೇದಿಕೆಯಲ್ಲಿದ್ದರು. ಕಾಲೇಜಿನ ಎಲ್ಲ ಉಪನ್ಯಾಸಕರು, ಅತಿಥಿ ಉಪನ್ಯಾಸಕರುಗಳು, ಕಚೇರಿ ಸಿಬ್ಬಂದಿಗಳು, ಜನಪ್ರತಿನಿಧಿಗಳು, ಗ್ರಾಮದ ಪ್ರಮುಖರು ಮತ್ತು ಶಿಬಿರದ ಶಿಬಿರಾರ್ಥಿಗಳು ಪಾಲ್ಗೊಂಡಿದ್ದರು. ವರದಿ ರಾಘವೇಂದ್ರ ಸಾಲುಮನಿ, ಕೂಡ್ಲಿಗಿ. ವಿದ್ಯಾವಂತರಾಗಿ ಅಂತ ಹೇಳ್ತೀನಿ. ಶಕ್ತಿಯದು ದೊಡ್ಡ ಶಕ್ತಿ. ವಿದ್ಯೆ ಕದಿಲಾರದು, ಅಳಿಲಾರದು, ಸವಿಲಾರದಂದ್ರೆ ಅದು ವಿದ್ಯೆ. ಅದು ನಿಮಗೆ ಅವಕಾಶ ಇದೆ. ಈಗ ಅವಕಾಶ ವಂಚಿತರಾದರು. ನಾನು ನೇರವಾಗಿ ಹೇಳ್ತೀನಿ, ಸಗಣಿ ಮೇಲೆ ಹೋಗ್ತೀರಿ ನೀವಂತ. ನಾನು ನೇರವಾಗಿ ಹೇಳ್ತೀನಿ, ನೀವು ಮದುವೆ ಮಾಡ್ಕೊಳ್ತಾರ ಅಂತ ಹೇಳ್ತೀನಿ. ನಾನು ನೇರವಾಗಿ ಚೆನ್ನಾಗಿ ಓದಿದ ಮೇಲೆ ಅವ್ರು ಹೇಳಿದ್ರೆ ಸರ್ ಆಯ್ತು ಓದಿಸಿದೆ. ಫಸ್ಟ್ SSLC ಜಸ್ಟ್ ಪಾಸ್ ಆದ್ರೆ ಒಂದು 45-50 ಬಂತು. ಸೆಕೆಂಡ್ ಕ್ಲಾಸ್ ಬಂತು. ಅವ್ರು ಚೆನ್ನಾಗಿ ಓದಿದ್ದಾರೆ. ಪಾಲಿಟೆಕ್ನಿಕ್ ಕಾಲೇಜು ಕುಡಿಯಲ್ಲಿ ಇದ್ದಿಲ್ಲ ಅವಾಗ. ಪಾಲಿಟೆಕ್ನಿಕ್ ಕಾಲೇಜ್ ಸಂಡೂರಲ್ಲಿ ಆಗಿದೆ. ಅಲ್ಲಿ ಎಕ್ಸಾಮ್ ಬಂದ್ರೆ ಮಾತ್ರ, ಎಕ್ಸಾಮ್ ಪಾಸ್ ಆದ್ರೆ ಮಾತ್ರ ಸೀಟ್. ಆಮೇಲೆ ಲಕ್ಷಾಂತರ ರೂಪಾಯಿ ಡೊನೇಷನ್ ಕೊಡಲೇಬೇಕು. ಅದು ಬೇರೆ ಪ್ರಶ್ನೆ. ಸುಮಾರು 2,000 ಜನ ಎಕ್ಸಾಮ್ ಬರೆಯಕ್ಕೆ ಬಂದಿದ್ದಾರೆ. ಅವರು ಬೇಕಾಗಿರೋದ್ರೆ ದೂರ ಬಂದಿತ್ತು. 10% ಓನ್ಲಿ 2,000 ಜನ ಬಂದಿದ್ದಾರೆ ಎಕ್ಸಾಮ್. ನಮ್ಮ ಊರಿಗೆ ಕರ್ಕೊಂಡೋಗಿದ್ವಿ. ಏನಾಗ ಪ್ರಯತ್ನ ಮಾಡ್ಬಿಡೋಣ ಅಂತ ಕರ್ಕೊಂಡೋದ್ರೆ ಅವರಿಗೆ ಎಕ್ಸಾಮ್ ಬರ್ಬೋದು. ಹೇಗೋ ಇದೆ, ಸೂಪರ್ ಮಾಡಿದಪ್ಪ, ನಿಮಗೆ ತಲೆ ಕೆಡಿಸ್ಕೊಬೇಡ, ಒಟ್ಟು ನಾವು ಊರಿಗೆ ಅಂತ. ಯಾಕಂದ್ರೆ ಇಷ್ಟೊಂದು ಜನ ಇದ್ದಾರೆ. ಜಸ್ಟ್ ಸೆಕೆಂಡ್ ಕ್ಲಾಸ್ ಪಾಸ್. ಅವರೆಲ್ಲ ಕೇಳಿದ್ರೆ 85, 90, 86 ಅವೆಲ್ಲ ಜನ ಹೇಳ್ತಾರೆ. ಆನಂದ ಹೋಗ್ಬಿಡೋದ್ರಲ್ಲೇ ನೋಡೋ ಅಂತ ಹೇಳಿದ್ರೆ ಇಲ್ಲ ತಲೆಯಪ್ಪ, 5-4 ಗಂಟೆವರೆಗೆ ಹೇಳಿ ನೋಡೋಣ. ಸೆಕೆಂಡ್ ಟೈಮ್ ಹೆಸರು ಬಂತು ಫಬರುದ್ದೀನ್ ಅಂತ. ನನಗೆ ಎಷ್ಟು ಖುಷಿ ಆಯ್ತಂದ್ರೆ ನನ್ನ ಪ್ರಿನ್ಸಿಪಲ್ ಸರ್ ನಾನು ಪಾಸ್ ಆಗಿದೆ ಸರ್. ಇಲ್ಲ, ಮಸ್ತಕದಲ್ಲಿ ಬರ್ಕೊಳ್ಳಿ, ತಲೆಯಲ್ಲಿ ಬರ್ಕೊಳ್ಳಿ. ಯಾವತ್ತು ನೀವು 5 ಗಂಟೆಗೆ ಎದ್ದೇಳ್ತೀರ ಅವತ್ತು ನಿಮಗೆ ಸಾಧನೆ ನಿಮ್ಮ ಕೈ ಬೀಸಿ ಕರೀತಾ ಇದೆ. ಯಾವತ್ತು ನೀವು ಸೋಮಾರಿಗಳ ತರ, ದರಿದ್ರಗಳ ತರ 8 ಗಂಟೆ 9 ಗಂಟೆಗೆ ಎದ್ದೇಳ್ತೀರ ಅನ್ಕೊಳ್ಳಿ, ನಾನು ಏನೋ ಮಾಡಕ್ಕಾಗಲ್ಲ, ನಾನು ಇಷ್ಟೇನೆ ಅಂತ. ಇವ ಜಾಸ್ತಿ ಆಯ್ತು. ನಾನು ಹೇಳ್ತಾ ಇದ್ದೆ, ಎಲ್ಲ ಹೇಳ್ತಾ ಇದ್ದೆ, ನೀನು ಹೇಳ್ತಾ ಇದೆಯಾ ನೀನು ಅಂದ್ರೆ ಇಲ್ಲಪ್ಪ, ಚೆನ್ನಾಗಿ ಓದ್ತಾ ಇದ್ದೀನಿ, ನನಗೆ ಗಾಡಿ ಬೇಕು. ಗಾಡಿ ಕಾರು ಬರ್ಲಿ ಅವೆಲ್ಲ ಏನಿಲ್ಲ ನಮ್ಮ ಹತ್ರ, ನಿಮ್ಗೆ ಹೋಗ್ಬೇಕಷ್ಟೇ. ಜಾಸ್ತಿ ಓದ್ಬೇಕು. ಫಸ್ಟ್ ಇಯರ್ ಪೂರ್ತಿ ಫಿಲ್ ಆಗ್ಬೇಕಂದ್ರೆ ನನಗೆ ಅದೇ ಅವಕಾಶ ಅಲ್ವಾ. ನಮ್ದು ಶಾಮಿಲ್ ಇದೆ. ಒಂದು ಲೇಬರ್ ಕ್ಯಾನ್ಸಲ್ ರಿಯಲ್ ಇದು. ಯಾರೋ ಕತೆ ಹೇಳಿದ್ದು, ಯಾರೋ ಹೇಳಿದ್ದು, ಬುಕ್ಕಲ್ಲಿ ಬರೆದಿದ್ದು, ನಾವು ಏನು ಮಾತಾಡಿದ್ದು
SP ಆದ್ರೇನು DC ಆದ್ರೇನು ಯಾರು ಕೂಡ ಈಗ ಮಾತಾಡೋ ಸ್ವಭಾವ ಬೆಳೆದಾಗ ಏನ್ ಮಾಡಕ್ಕಾಗಲ್ಲ. ನ್ಯಾಯವಾಗಿ ಮಾತಾಡ್ತೀವಿ, ಪ್ರೀತಿಯಿಂದ ಮಾತಾಡ್ತೀವಿ, ಅವ್ರು ಗೌರವಿಸ್ತೀವಿ, ಬಹಳ ಗೌರವಿಸ್ತೀವಿ. ನಾನಂದ್ರೆ ಕ್ಯಾನ್ಸರ್ ನೀನ್ ನಾಳೆಯಿಂದ ಡ್ಯೂಟಿ ಇಲ್ಲ, ನಿಮ್ದು ಗದ್ದೆ ಇದೆ ಅಂದು ಆ ಜಗತ್ತಿನ ಕೆಲಸ ಮಾಡೋದಿ ಅಂತ ಅವ್ನು ಕಳಿಸ್ಬಿಟ್ಟು ದೇವರಿಗೆ ಅವ್ನು ನನ್ನ ಜೊತೆಯಲ್ಲಿ ಯಾಕೆ ಕೆಲಸ ಮಾಡೋದಕ್ಕೆ. ನಾನು ಹಿಂಗ್ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬಿಟ್ರೆ 6 ತಿಂಗಳಿಗೆ ಹಿಂಗಾಗಿ ಅವ್ನು ಎಷ್ಟಿದ್ದಾನೆ ಹಿಂಗ ಅಮ್ಮ ಹೇಳ ನನ್ನ ಕೈ ಉರಿತಾವ ಕಾಲು ಉರಿತಾವ ತಮ್ಮ ನಾನು ಏನು ಹೇಳಂಗಿಲ್ಲ. ನೀನೇನ್ ಮಾತು ಮಾತಾಡ್ಬೇಕಂದ್ರೆ ನನ್ನ ಹೊರಗೆ ಹಾಕ್ತಾರ ಅವರು. ಕಷ್ಟಪಟ್ಟು 6 ತಿಂಗಳ ನನ್ನ ಜೊತೆಗೆ ಹೆಂಗೋ ಮಾಡಿ ಮಾಡ್ಕತ್ತ ಮತ್ತೆ ಪಾಲಿಟೆಕ್ನಿಕ್ ಕಾಲೇಜಿಗೆ ನನಗೆ ರಿಕ್ವೆಸ್ಟ್ ಮಾಡಿದ ಬಾರಪ್ಪ ಬಿಟ್ಬಾ. ಈಗ ನಾನು ಅಚ್ಚೆ ಇರ್ತದಲ್ಲ ಬರೋದಕ್ಕೆ ನನ್ನಲ್ಲಿ BHM ಕಾಲೇಜು ದೊಡ್ಡ ಕಾಲೇಜ್ ಅದು ನನಗೆ ನಾಚಿಕೆ ಆಗ್ತದೆ. ಅದು ಇಲ್ಲ ಸಾರಿ ಇತ್ತು ಮಲ್ಲೇಶ್ವರ ಸರ್ ಅದು ನನಗೆ ನಾನು ಎಲ್ಲಿ ಹೋಗ್ತೀನಿ ಅಲ್ಲಿ ನಾನು ಸಾವಿರಾರು ಮಂದಿ ನೂರಾರು ಮಂದಿ ಫ್ರೆಂಡ್ಸ್ ಆಗ್ಬಿಡ್ತಾರೆ. ನನಗೆ ಗೊತ್ತಿಲ್ಲ ಅದು ಹೆಂಗಾಗ್ತಾರೋ ಗೊತ್ತಿಲ್ಲ. ನೀವೆಲ್ಲ ನೀವು ಅಭ್ಯಾಸ ಸಾರಿ ಮಾತಾಡ್ಬಿಡ್ರಪ್ಪ ಕೈ ಮುಗಿತ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಏನಪ್ಪ ನೋಡೋಣಪ್ಪ ನಾನೆಂತ ಅವ್ರು PhD ಮಾಡ್ತಾರೆ ಅವ್ರ ಮುಂದೆ ನಾವೇನೋ ತಿಳ್ಕೊಳಕ್ಕಾಗತ್ತೆ ಅದೇನೋ ಮಾತಾಡಿಲ್ಲ ನಾನು ಓದ್ವಿ ಹೆಂಗೋ ಕಷ್ಟಪಟ್ಟು ಸ್ವಾಮಿ ಬಂದಾರ ಏನ ನಿಮ್ ಶಿಷ್ಯನೇ ಅಲ್ಲ ಏನೋ ಅವ್ರಿಗೆ ಇನ್ನೊಂದ್ಸಲ ಅವಕಾಶ ಕೊಟ್ಟು ಬರ್ತಾರೆ ಸ್ವಾಮಿ. ಇಂಜಿನಿಯರಿಂಗ್ ಟಾಪರ್ ಆದ ಅವರು ಆರ್ಕಿಟೆಕ್ಟ್ ಮಾಡಿದ್ದಾರೆ ಇದರಲ್ಲಿ ಹೈದರಾಬಾದ್ನಲ್ಲಿ. ನಾನಂತೆ ನೌಕರಿ ಮಾಡೋದು ಏನಂತ ಶೋಭೆ ಅನಿಸ್ತಲ್ಲ ನಮಗೆ, ಬಿಸ್ನೆಸ್ ಮಾಡ್ತೀನ ಅಂತ ಕೇಳಿದ್ರೆ 2 ತಿಂಗಳ ಟೈಮ್ ಕೊಡಪ್ಪ ಅಂತ. 2 ತಿಂಗಳ ಟೈಮ್ ಕೊಡ್ರೆ ವರ್ಷಕ್ಕೆ ಈಗ 15 ಲಕ್ಷ ರೂಪಾಯಿ ಸಂಪಾದನೆ ಮಾಡಿದ್ದಾರೆ. ನೀವೆಲ್ಲರೂ ಮಾಡೋಕ್ಕಾಗಿದೆ, ಅವಕಾಶ ಇದೆ, ಎಲ್ಲರಿಗೂ ಅವಕಾಶ ಇದೆ. 100 ರೂಪಾಯಿಂದ ಲಕ್ಷ ಮಾಡೋಷ್ಟು ಅವಕಾಶ ಇದೆ. ಜ್ಞಾನ ಬೆಳೆಸ್ಕೊಂಡ್ರೆ ಮತ್ತೆ ಸಿಗ್ಲಾರದ ವಸ್ತು ಜ್ಞಾನ. ಚೆನ್ನಾಗಿ ಓದಿರಿ, ಗುರುಗಳ ಹತ್ರ ಪ್ರೀತಿ ಇದ್ದಿದ್ರೆ ಅವ್ರ ಮನಸ್ಸು ಗೆದ್ದಿರಿ. ಸರ್ಸ್ ಒಂದು ವಿದ್ಯಾರ್ಥಿ ಅವ್ರ ವಿದ್ಯಾರ್ಥಿ ಅವಳ ವಿದ್ಯಾರ್ಥಿ ಬಹಳ ವೆರಿ ಇಂಟೆಲಿಜೆಂಟ್, ಬಹಳ ಒಳ್ಳೆ ಅವ್ನು ಎಷ್ಟು ಓದ್ತಾರ ಗೊತ್ತಿಲ್ಲ, ಒಳ್ಳೆ ಸೂಪಿರ ಕ್ಯಾರೆಕ್ಟರ್, ಎಷ್ಟು ಚೆನ್ನಾಗಿ ಮಾತಾಡ್ತಾರ್ರಿ. ಅವ್ನು ಎಷ್ಟು ಹೈಟ್ ಅದು ಹೈಟ್ ಪ್ರಕಾರ ಅವನಿಲ್ಲ ಮುಕ್ತ ಮನಸ್ಸೇ ಅಂತ ಸಾರ ಮನಸ್ಸಲ್ಲಿ ಬೆಳಬೇಕು. ನೀವು ದೊಡ್ಡ ಅಧಿಕಾರಿಗಳಾದ್ರೆ ಎಲ್ಲರಿಗಿಂತ ಜಾಸ್ತಿ ಹೆಮ್ಮೆ ಪಡೋದು ಇವ್ರೆ. ಅವ್ರಿಗೆಲ್ಲ ನೀವು ವೇಳೆ ಎಲ್ಲರೂ ಸಿಕ್ಕಿರಿ ಏನೋ ಮಾತಾಡ್ತಾರೆ ಸರ್ ನಮಸ್ಕಾರ ಸರ್ ಸರ್ ನಾನ್ ಸರ್ ಹಿಂಗ್ ಸರ್ ಹಿಂಗ್ ಸರ್ ಅಂತ ಈ ಬ್ಯಾಚ್ ಏನು ಯಾಕಿದ್ಯಾ ಸರ್ ಚೆನ್ನಾಗಿದೆ ಸರ್ ಬರೀ ಸರ್ ಗಾಡಿ ಹೊಸ ಗಾಡಿ ತಂದೆ ನೀವು ಅಂತೀರಲ್ಲ ನಾನು ಅಂತೀನಿ. ಅವರು ಅವ್ರು ಬೇಡ ಬರೋದು ಹೇಳ್ತಾರೆ ನಮ್ಮ ಶಿಷ್ಯ ಕಂಡಿದ ಕಡೆ ದೊಡ್ಡ ಅಧಿಕಾರಿ ಆಗಿದ್ದಾರೆ. ನಾನು ಕಾರಲ್ಲಿ ಕೂರಿಸಿ ನನಗೆ ಅಂತ ಹೋಟೆಲ್ ಕರ್ಕೊಂಡೋಗಿ ಕಾಫಿ ಕೊಡಿಸಿ ಟಿಫಿನ್ ಮಾಡಿಸಿ ನೀವು ಕೂತ್ಕೊಂಡ್ರೆ ಅಂತ ಹೇಳ್ತೀರ. ಅವ್ರು ಕಾಫಿ ಟಿಫಿನ್ ಹಾರ್ಲಿಕ್ಸ್ ಬೋರ್ಬಿಟ್ ಎಲ್ಲ ಸೇರಿಸಿರ್ತಾರೆ. ಚೆನ್ನಾಗಿ ಓದಿ ವಿದ್ಯಾರ್ಥಿಗಳೇ, ದೇವರು ನಿಮಗೆ ಚೆನ್ನಾಗಿ ಅವಕಾಶ ಕೊಟ್ಟಿದ್ದಾರೆ. ಯಾಕಂದ್ರೆ ನೀವು ಹೊರ ಪಾಲಿಟೆಕ್ನಿಕ್ ಕಾಲೇಜಲ್ಲಿ ಬೇರೆ ಕಡೆ ಹೋದ್ರೆ ಲಕ್ಷಾಂತರ ರೂಪಾಯಿ ಕೊಡಬೇಕು ಫೀಸು. ನಿಮ್ಗೆಲ್ಲರಿಗೂ ಅವಕಾಶ ಇದೆ, ಅವ್ರು ಚೆನ್ನಾಗಿ ಬಳಸ್ತಾರೆ. ಯಾವ ಉಪಯೋಗನೇ ಮಾಡ್ಕೋಬೇಕು ಇದ್ರ ಬಗ್ಗೆ. ಎರಡನೇ ಸಾಕಷ್ಟು ಮಂದಿ ಸಾಧಕರಿದ್ದಾರಲ್ಲ, ನಾನು ಒಂದು ಎಕ್ಸಾಂಪಲ್ ಕೊಡಕ್ಕೆ ಇಷ್ಟಪಡ್ತೀನಿ ಅವ್ರ ಬಗ್ಗೆ ಅಂತ ಹೇಳಿದ್ರೆ. VRL ಟ್ರಾನ್ಸ್ಪೋರ್ಟ್ ಆಫೀಸ್ ಕೇಳಿದ್ರಲ್ಲ, VRL ಲಾರೀಸ್ ಇದಾವೆ, VRL ಬಸ್ ಇದಾವೆ. ಆ VRL ವಿಜಯನಂದ ಅಂತ ಹೇಳ್ಬಿಟ್ಟು ಅವರು ಮಾಲೀಕರು, ಅವರು ಲಾರಿ ಡ್ರೈವರ್. ಯಾರು? ಲಾರಿ ಡ್ರೈವರ್ ಅವರು. ಅವ್ರು ಬೇರೆ ಲಾರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು. ಕಿಲ್ಲರ್ ಕೆಲಸ ಮಾಡಿದ್ರು, ಡ್ರೈವರ್ ಆದರು. ಡ್ರೈವರ್ ಆದ್ಮೇಲೆ ಅವರು ಬೆಳಗ್ಗೆ 5 ಗಂಟೆಗೆ 4:30 5 ಗಂಟೆಗೆ ಬರೋಂಥ ಅಭ್ಯಾಸ ಮಾಡ್ತಾರೆ. ಅತಿ ಹೆಚ್ಚು ಶ್ರಮ